ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 6 ನಾವು ವಿಭಜಿಸುತ್ತೇವೆ ಆದರೆ ಅವು ಗುಣಿಸಲ್ಪಡಿಸುತ್ತವೆ ಇದರಲ್ಲಿ ಪುಟ ಸಂಖ್ಯೆ 150 ಮತ್ತು 151ರ ಎಲ್ಲ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ತರಗತಿ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲನೇ ಪ್ರಶ್ನೆ, ಕೆಳಗಿನ ಗುಣಾಕಾರ ಗ್ರಿಡ್ ಅನ್ನು ಗಮನಿಸಿ. ಪ್ರತಿಯೊಂದು ಸಂಖ್ಯೆಯು ಎರಡು ಸಂಖ್ಯೆಗಳನ್ನು ಗುಣಿಸುವ ಮೂಲಕ ರೂಪುಗೊಳ್ಳುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ 3x3 ಚೌಕಟ್ಟಿನ ಮಧ್ಯದ ಸಂಖ್ಯೆಯನ್ನು PQ ಬೀಜೋಕ್ತಿಯಿಂದ ನೀಡಿದರೆ ಗ್ರಿಡ್ನಲ್ಲಿರುವ ಇತರ ಸಂಖ್ಯೆಗಳಿಗೆ ಬೀಜೋಕ್ತಿಗಳನ್ನು ಬರೆಯಿರಿ. ಇಲ್ಲಿ ನೋಡ್ರಿ, ನಿಮಗೆ ಬಾಕ್ಸನ್ನು ಕೊಟ್ಟಿದ್ದರು ಟೆಕ್ಸ್ಟ್ ಬುಕ್ಕಲ್ಲಿ. ನಾನು ಅದೇ ಬಾಕ್ಸನ್ನು ಇಲ್ಲಿ ಬರೆದಿದ್ದೇನೆ. ಅದರಲ್ಲಿ ಮಧ್ಯದ ಬೆಲೆಗಳನ್ನು ಅವರು PQ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದೇ ಥರ ನಾವು ಇದು ಒಂದಕ್ಕೆ ಅವರು PQ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಉಳಿದಿದ್ದೆಲ್ಲವುಗಳನ್ನು ನಾವು ಸಹ PQ ರೂಪದಲ್ಲಿ ಬೀಜೋಕ್ತಿಗಳನ್ನು ಬರೆಯಬೇಕಾಗಿದೆ. Pನ ಬೆಲೆ 4 ಆಗಿದೆ, ಅವರು ಕೊಟ್ಟಿದ್ದಾರೆ. P ಇದ್ದಲ್ಲಿ 4, Qನ ಬೆಲೆ 6. ಇವೆಲ್ಲ ಉಳಿದಿದ್ದೆಲ್ಲವುಗಳನ್ನು ನಾವು ಬೀಜೋಕ್ತಿಗಳನ್ನು ಬರೆಯಬೇಕು. ಅದನ್ನು ಯಾವ ಥರ ಬರೀತೀರಿ ಅಂತಂದರೆ, ಮೊದಲನೇದಾಗಿ ನೋಡ್ರಿ 3x5. 3x5 ನೀವು ಯಾವ ಥರ ಬರೀತೀರಿ ಅಂತಂದರೆ, Pನ ಬೆಲೆ ನಮಗೆ ಎಷ್ಟು ಕೊಟ್ಟಿದ್ದಾರೆ? 4, Qನ ಬೆಲೆ 6. ಇವೇ ಬೆಲೆಗಳನ್ನು ನಾವು ತಗೊಂಡು ಈಗ ಎಲ್ಲ ಬೀಜೋಕ್ತಿಗಳನ್ನು ರಚನೆ ಮಾಡಬೇಕು. ನೋಡ್ರಿ ಯಾವ ಥರ ಬರೀತೀರಿ. ಮೊದಲನೇದಾಗಿ Pನ ಬೆಲೆ ಎಷ್ಟಾಗಿದೆ? 4. 4ರಲ್ಲಿ ಎಷ್ಟನ್ನು ಕಳೆದರೆ 3 ಸಿಗುತ್ತದ್ರಿ ನಮ್ಗೆ? 4ರಲ್ಲಿ 1 ಅಂತಂದರೆ P ಮೈನಸ್ 1. Pನ ಬೆಲೆ ಎಷ್ಟಾಗಿದೆ? 4. 4ರಲ್ಲಿ 1 ಕಳೆದಾಗ ನಮಗೆ ಎಷ್ಟು ಸಿಗುತ್ತದೆ? 3. ಈ ಬೆಲೆ ಸಿಕ್ಕಿದೆ. ಇದನ್ನು ನಾವು ಯಾವ ಥರ ಬರೀಬಹುದು? 3 P ಮೈನಸ್ 1 ಅಂತಂದರೆ Pನ ಬೆಲೆ 4 ಕೊಟ್ಟಿದ್ದಾರೆ. 4ರಲ್ಲಿ 1 ಕಳೆದಾಗ 3. ಮತ್ತು 5 ಯಾವ ಥರ ಬರೀತೀರಿ? ಇದು P ಬೆಲೆ ಆಗಿರ್ತದೆ ಮೊದಲ ಬೆಲೆ, ಇದು Q ಬೆಲೆ ಆಗಿರುತ್ತದೆ. Q ಇದ್ದಲ್ಲಿ ಎಷ್ಟನ್ನು ಕೊಟ್ಟಿದ್ದಾರೆ ಅವರು? 6. ಆದರೆ ನಮಗೆ 5 ಬೇಕಾಗಿದೆ ಅಂತಂದರೆ ಯಾವ ಥರ ಬರೀತೀರಿ ನೀವು ಅದನ್ನು? Q ಮೈನಸ್ 1 ಅಂತಂದರೆ Q ಇದ್ದಲ್ಲಿ ಎಷ್ಟು ಬೆಲೆ ಇದೆ? 6. Qನ ಬೆಲೆ 6, ಅದರಲ್ಲಿ 1 ಕಳೆದಾಗ 5. ನೋಡ್ರಿ, 3x5 ಈ ಬೆಲೆ ನಮಗೆ ಈಗ ಸಿಕ್ಕಿದೆ. ಇದೇ ಥರ ನಾವು ಉಳಿದಿದ್ದೆಲ್ಲವನ್ನು ಸಹ ಮಾಡಬೇಕಾಗ್ತದೆ. ಈಗ 3x6 ಇದನ್ನು ನೋಡ್ರಿ ಯಾವ ಥರ ಬರೀತೀರಿ. 3x6 ನೀವು ಮೊದಲ ಬೆಲೆಯು P, ಎರಡನೇ ಬೆಲೆಯು Q ಅಂತಂದರೆ Pನ ಬೆಲೆ 4. 4ರಲ್ಲಿ 1 ಕಳೆದಾಗ 3. ಮತ್ತು Qನ ಬೆಲೆ ಎಷ್ಟು ಕೊಟ್ಟಿದ್ದಾರೆ? 6. ಆದರೆ ನಮ್ಮ Qನ ಬೆಲೆ ಎಷ್ಟಾಗಿದೆ? 6. ಅದಕ್ಕಾಗಿ Q = 6. ಇದಕ್ಕೆ ಏನು ಚೇಂಜ್ ಮಾಡಬೇಕಾಗಿಲ್ಲರಿ. ಅವರು ಮೊದಲೇ Qನ ಬೆಲೆ 6 ಕೊಟ್ಟಿದ್ದಾರೆ, ಅದಕ್ಕೆ Q = 6. ನೆಕ್ಸ್ಟ್ 3x7 ನೋಡ್ರಿ, 3x7. 3x7 ಯಾವ ಥರ ಬರೀತೀರಿ? P ಮೈನಸ್ 1 ಅಂತಂದರೆ 4 ಮೈನಸ್ 1 = 3 ಸಿಕ್ಕಿದೆ. ಈಗ 7 ಯಾವ ಥರ ಬರೀತೀರಿ? Qನ ಬೆಲೆ ಎಷ್ಟಾಗಿದೆ? 6. 6ಕ್ಕೆ ಎಷ್ಟನ್ನು ಕೂಡಿಸಿದ್ರೆ 7 ಸಿಗ್ತದೆ ನಮಗೆ? 1 ಅಂತಂದರೆ Q ಪ್ಲಸ್ 1 ಅಂತಂದರೆ 6 + 1 = 7. ಈಗ ಇವಿಷ್ಟು ಬೆಲೆಗಳು ನಮಗೆ ಸಿಕ್ಕಿವೆ. ಇದನ್ನೇ ನಾವು ಇಲ್ಲಿ ಬರಿಬೇಕು. ಮೊದಲನೇದಾಗಿ ಏನು ಸಿಕ್ಕಿದೆ ನಮಗೆ? 3x5 ಇದ್ದಲ್ಲಿ ಏನು ಬರೀತೀರಿ? P ಮೈನಸ್ 1 × Q ಮೈನಸ್ 1. ಇಲ್ಲಿ ಬರೀರಿ, P ಮೈನಸ್ 1 × Q ಮೈನಸ್ 1. ಮತ್ತು 3x6 ಮಾಡಿದ್ವಿ. 3x6 ಮಾಡಿದಾಗ ಏನು ಸಿಕ್ಕಿದೆ ನಮಗೆ? P ಮೈನಸ್ 1 × Q. ಇಲ್ಲಿ ಬರೀರಿ, P ಮೈನಸ್ 1 × Q. ನೆಕ್ಸ್ಟ್ 3x7. 3x7 ಮಾಡಿದಾಗ ನಮಗೆ P ಮೈನಸ್ 1 ಮತ್ತು Q ಪ್ಲಸ್ 1. P ಮೈನಸ್ 1 Q ಪ್ಲಸ್ 1. ಇದೇ ಥರ ಉಳಿದಿದ್ದೆಲ್ಲವನ್ನು ನಾವು ಮಾಡಬೇಕಾಗ್ತದೆ ರೀ. ನೋಡ್ರಿ, ನೆಕ್ಸ್ಟ್ ಏನಿದೆ? 4x5. 4x5 ಅಂತಂದರೆ Pನ ಬೆಲೆ ಎಷ್ಟಾಗಿದ್ದೆ ರೀ? Pನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರು? 4 ಅಂತಂದರೆ ನಾವು ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ. P = 4. Qನ ಬೆಲೆ ಎಷ್ಟಾಗಿದೆ? 6. ಆದರೆ ನಮಗೆ ಎಷ್ಟು ಬೇಕಾಗಿದೆ? 5. 6ರಲ್ಲಿ 1 ಕಳೆದಾಗ 5 ಅಂತಂದರೆ Q ಮೈನಸ್ 1. 6 - 1 = 5.
ಇಲ್ಲಿ ಬರೀರಿ 4 ಇಂಟು 5 ಮಾಡಿದಾಗ ಪಿ ಇಂಟು ಕ್ಯೂ ಮೈನಸ್ 1 ನೋಡ್ರಿ, ಪಿ ಇಂಟು ಕ್ಯೂ ಮೈನಸ್ 1. ನೆಕ್ಸ್ಟ್ 4 ಇಂಟು 6 ಅವರಿಗೆ ಕೊಟ್ಟಿದ್ದಾರೆ ಪಿ ಕ್ಯೂ. ನೆಕ್ಸ್ಟ್ 4 ಇಂಟು 7 ಪಿನ ಬೆಲೆ ಎಷ್ಟಾಗಿದೆ ಮೊದಲೇ 4 ಅಂತಂದರೆ ಪಿ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಕ್ಯೂ ಎಷ್ಟಾಗಿದೆ 7. 7ಅನ್ನು ಯಾವ ಥರ ಬರೀತೀರಿ? ಕ್ಯೂನ ಬೆಲೆ 6 ಆಗಿದೆ. 6 ಪ್ಲಸ್ 1 ಕೂಡಿಸಿದರೆ 7, ಕ್ಯೂ ಪ್ಲಸ್ 1. ಕ್ಯೂನ ಬೆಲೆ ಎಷ್ಟಾಗಿದೆ 6 ಆಗಿದೆ. ನಮಗೆ 7 ಬೇಕಾಗಿದೆ. 6ಕ್ಕೆ 1ಅನ್ನು ಕೂಡಿಸಿದಾಗ 7 ಅಂತಂದರೆ ಪಿ ಕ್ಯೂ ಪ್ಲಸ್ 1. ಇಲ್ಲಿ 4 ಇಂಟು 7 ಇದ್ದಲ್ಲಿ ಪಿ ಕ್ಯೂ ಪ್ಲಸ್ 1 ಬರಿಬೇಕು. ಇನ್ನು ನೋಡ್ರಿ, ಇದೊಂದು ಉಳ್ಕೊಂಡಿದೆ. ಇದನ್ನು ಸಹ ನಾವು ಇದೇ ಥರ ಬಿಡಿಸ್ಬೇಕಾಗ್ತದೆ. 5 ಇಂಟು 5, 5 ಇಂಟು 6, 5 ಇಂಟು 7. 5 ಇಂಟು 5 ಪಿನ ಬೆಲೆ ಎಷ್ಟಾಗಿದೆ ರೀ? 4 ಅಂತಂದರೆ ಪಿ ಪ್ಲಸ್ 1. 4 ಪ್ಲಸ್ 1 ಕೂಡಿಸಿದ್ರೆ 5. ನೆಕ್ಸ್ಟ್ ಕ್ಯೂನ ಬೆಲೆ ಎಷ್ಟಾಗಿದೆ? 6 ಆಗಿದೆ. ಆದರೆ ನಮಗೆ 5 ಬೇಕಾಗಿದೆ. ಅಂತಂದರೆ ಕ್ಯೂರಲ್ಲಿ 1ಅನ್ನು ಕಳೆದಾಗ, 6ರಲ್ಲಿ 1ಅನ್ನು ಕಳೆದಾಗ ಎಷ್ಟು ಸಿಗ್ತದ? 5. ಪಿ ಪ್ಲಸ್ 1 ಕ್ಯೂ ಮೈನಸ್ 1. 5 ಇಂಟು 5 ಇದ್ದಲ್ಲಿ ಪಿ ಪ್ಲಸ್ 1. ನೆಕ್ಸ್ಟ್ 5 ಇಂಟು 6. 5 ಇಂಟು 6ಅನ್ನು ನಾವು ಯಾವ ಥರ ಬರಿಬಹುದು? 5 ಇಂಟು 6 ಪಿಗೆ 1ಅನ್ನು ಕೂಡಿಸ್ಬೇಕು. ಅಂತಂದರೆ 4 ಪ್ಲಸ್ 1 5. ಪಿನ ಬೆಲೆ 4 ಆಗಿದೆ, ಅದಕ್ಕೆ 1 ಕೂಡಿಸಿದಾಗ 5. 4 ಪ್ಲಸ್ 1 ಈಸ್ ಈಕ್ವಲ್ ಟು 5. ನೆಕ್ಸ್ಟ್ ಕ್ಯೂನ ಬೆಲೆ ಎಷ್ಟಾಗಿದೆ? 6. ಅವ್ರು ಕೊಟ್ಟಿರುವುದೂ 6 ಆಗಿದೆ, ಆದರೆ ಕ್ಯೂನ ಬೆಲೆಯೂ ಸಹ 6 ಆಗಿದೆ. ನೆಕ್ಸ್ಟ್ 5 ಇಂಟು 7, ಕೊನೆಯದು 5 ಇಂಟು 7. 5ಅನ್ನು ನಾವು 4 ಪ್ಲಸ್ 1 ಅಂತಂದರೆ ಪಿ ಇದ್ದಲ್ಲಿ 4 ಪ್ಲಸ್ 1 ಈಸ್ ಈಕ್ವಲ್ ಟು 5. ನೆಕ್ಸ್ಟ್ 7 ಇದ್ದಲ್ಲಿ ಕ್ಯೂನ ಬೆಲೆ ಎಷ್ಟಾಗಿದೆ? 6 ಆಗಿದೆ. 6 ಪ್ಲಸ್ 1, 6 ಪ್ಲಸ್ 1 ಈಸ್ ಈಕ್ವಲ್ ಟು 7. ಈ ಥರ ಈ ಲೆಕ್ಕಗಳನ್ನು ಬಿಡಿಸ್ಬೇಕಾಗ್ತದೆ ನೋಡ್ರಿ. 5 ಇಂಟು 6 ಅಂತಂದರೆ ಪಿ ಪ್ಲಸ್ 1 ಇಂಟು ಕ್ಯೂ. 5 ಇಂಟು 6 ಅಂತಂದರೆ ಪಿ ಪ್ಲಸ್ 1 ಇಂಟು ಕ್ಯೂ. ನೆಕ್ಸ್ಟ್ 5 ಇಂಟು 7 ಅಂತಂದರೆ ನೋಡ್ರಿ ಏನು ಬಂದಿದೆ ನಮ್ಮದು? 5 ಇಂಟು 7 ಅಂತಂದರೆ ಪಿ ಪ್ಲಸ್ 1 ಇಂಟು ಕ್ಯೂ ಪ್ಲಸ್ 1. ಎರಡನೆಯ ಪ್ರಶ್ನೆ, ಕೆಳಗಿನ ಉತ್ಪನ್ನಗಳನ್ನು ವಿವರಿಸಿ. 3 ಪ್ಲಸ್ ಯು ಇಂಟು ವಿ ಮೈನಸ್ 3. ಇದನ್ನು ನಾವು ಬಿಡಿಸ್ಬೇಕಾದ್ರೆ ವಿಯಿಂದ 3 ಪ್ಲಸ್ ಯು ಇನ್ನು ಗುಣಿಸ್ಕೊಳ್ಬೇಕು, ಮತ್ತು ಮೈನಸ್ 3 ಇಂದ 3 ಪ್ಲಸ್ ಯು ಅನ್ನು ಗುಣಿಸ್ಕೊಳ್ಬೇಕು. ಅಂತಂದರೆ ಇದನ್ನು ತಗೊಂಡು ನಾವು ಈ ಭಾಗದಿಂದ ಗುಣಿಸ್ಕೊಳ್ಬೇಕು, ಮತ್ತು ಮೈನಸ್ 3ಅನ್ನು ತಗೊಂಡು ಈ ಭಾಗದಿಂದ ಗುಣಿಸ್ಕೊಳ್ಬೇಕು. ಇದನ್ನು ನೋಡ್ರಿ ಯಾವ ಥರ ಮಾಡ್ತೀರಿ? ವಿ ಇಂಟು 3 ಪ್ಲಸ್ ಯು ಮೈನಸ್ ಇದು ಮೈನಸ್ 3 ಇಂಟು 3 ಪ್ಲಸ್ ಯು 3 ಪ್ಲಸ್ ಯು. 3 ಇಂಟು ವಿ 3v ಪ್ಲಸ್ ಯು ಇಂಟು ವಿ ಯು ವಿ. ಮತ್ತು ಮೈನಸ್ 3 3 9 ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು ಯು 3u. ಆದ್ದರಿಂದ ಉತ್ತರ ಏನು? 3v ಪ್ಲಸ್ ಯು ವಿ ಮೈನಸ್ 9 ಮೈನಸ್ 3u. ಇದರಲ್ಲಿ ಎರಡನೆಯ ಪ್ರಶ್ನೆ, 3ನೇ 2 ಇಂಟು 15 ಪ್ಲಸ್ 6a. ಇಲ್ಲಿ ನೋಡ್ರಿ, ಇದನ್ನು ನಾವು ಗುಣಿಸ್ಕೊಳ್ಬೇಕಾಗುತ್ತದೆ. 3ನೇ 2ಅನ್ನು ನಾವು 15ರಿಂದ ಗುಣಿಸ್ಕೊಳ್ಬೇಕು, ಮತ್ತು 3ನೇ 2ಅನ್ನು ನಾವು 6a ಇಂದ ಗುಣಿಸ್ಕೊಳ್ಬೇಕು. 3 1 3, 3 5 15, ಮತ್ತು 3 1 3, 3 2 6, 2 5 10. 2 ಇಂಟು 5 ಉಳಿತು, 2 ಇಂಟು 5 ಇಲ್ಲಿ ಬರೆದಿದ್ದೇನೆ, ಪ್ಲಸ್ 2 ಇಂಟು ಇಲ್ಲಿ ಎ ಉಳಿದಿದೆ, 2 ಬಂದಿದೆ, 3 2 6 ಆಯಿತು, 2a. 2 ಇಂಟು 2a, 2 5 10 ಪ್ಲಸ್ 2 ಇಂಟು 2 4, 2 2 4a. ಆದ್ದರಿಂದ ಉತ್ತರ 10 ಪ್ಲಸ್ 4a. ಮೂರನೆಯ ಪ್ರಶ್ನೆ, 10a ಪ್ಲಸ್ ಬಿ ಇಂಟು 10c ಪ್ಲಸ್ ಡಿ. ಇದನ್ನು ನೋಡ್ರಿ
ಹತ್ತಲೆ 100 ಎ ಇಂಟು ಸಿ ಎ ಸಿ ಪ್ಲಸ್ 10 ಇಂಟು ಡಿ 10 ಎ ಇಂಟು ಡಿ 10 ಎ ಡಿ ಪ್ಲಸ್ 11 10 ಬಿ ಇಂಟು ಸಿ ಬಿ ಸಿ ಪ್ಲಸ್ ಬಿ ಇಂಟು ಡಿ ಬಿ ಡಿ. ಆದ್ದರಿಂದ ಉತ್ತರ 100 ಎ ಸಿ ಪ್ಲಸ್ 10 ಎ ಡಿ ಪ್ಲಸ್ 10 ಬಿ ಸಿ ಪ್ಲಸ್ ಬಿ ಡಿ. ನಾಲ್ಕನೆಯ ಪ್ರಶ್ನೆ ನೋಡ್ರಿ. 3 ಮೈನಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 6 ಇದನ್ನು ನೋಡ್ರಿ 3 ಇಂಟು ಎಕ್ಸ್ 3x ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 6 18 ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು ಎಕ್ಸ್ 6x. ಆದ್ದರಿಂದ ಉತ್ತರ ಏನು ಬರ್ತದೆ ನಮ್ಮದು ಎಕ್ಸ್ ಸ್ಕ್ವಯರ್. ಇಲ್ಲಿ ನೋಡ್ರಿ 3x ಮತ್ತು 6x ಕೂಡಿಸಿದ ಎಷ್ಟಾಗುತ್ತದೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ. 6ಅನ್ನು 3 ಜೊತೆ ಕೂಡಿಸಿದಾಗ 9x ಮೈನಸ್ 18 ಉಳಿತು. ಆದ್ದರಿಂದ ಉತ್ತರ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 9x ಮೈನಸ್ 18. ಇದನ್ನು ನೀವು ಇನ್ನೊಂದು ಥರ ಮಾಡಬಹುದು. ಇಲ್ಲಿ ಮೊದಲನೇ ಲೆಕ್ಕ ನಾನು ತಿಳಿಸಿದ್ನೆಲ್ಲ ನಾನು ನಿಮಗೆ ಆ ಥರ ಸಹ ನೀವು ಬಿಡಿಸ್ಬೋದು. ಉತ್ತರ ಮಾತ್ರ ಸೇಮ್ ಬರುತ್ತದೆ. ಇದನ್ನು ನೋಡ್ರಿ ಆ ಪ್ರಕಾರ ಬಿಡಿಸಿದಾಗ ಅಂದರೆ 3ಅನ್ನು ಈ ಟರ್ಮ್ನಿಂದ ಗುಣಿಸಿದಾಗ 3x ಮೈನಸ್ 6 ಮೈನಸ್ ಎಕ್ಸ್ ಇದೆ. ಮೈನಸ್ ಎಕ್ಸನ್ನು ಮತ್ತು ಇದರಿಂದ ಗುಣಿಸ್ಕೊಳ್ಬೇಕು. ಎಕ್ಸ್ ಮೈನಸ್ 6 3 ಇಂಟು ಎಕ್ಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 6 3 18 ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಇಂಟು ಎಕ್ಸ್ 6x. ಅಂದರೆ ಉತ್ತರ ನೋಡ್ರಿ 3x ಮತ್ತು ಇಲ್ಲಿ 6x ಬಂದಿದೆ. ದೊಡ್ಡ ಘಾತ ಇರೋದು ಮೊದಲು ಬರಿಬೇಕು ನಾವು. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 3x ಪ್ಲಸ್ 9x ಮೈನಸ್ 18. ಉತ್ತರ ನೋಡ್ರಿ ಈ ಉತ್ತರ ಮತ್ತು ಈ ಉತ್ತರ ಸಮವಾಗಿದೆ ಅಂತಂದರೆ ನೀವು ಲೆಕ್ಕವನ್ನು ಈ ಥರನೂ ಬಿಡಿಸ್ಬೋದು, ಡೈರೆಕ್ಟಾಗಿ ಗುಣಿಸ್ಕೊಳ್ಬೋದು, ಅಥವಾ ನೀವು ಈ ಥರ ಬೇರೆ ಬೇರೆಯಾಗಿ ಬರ್ಕೊಂಡು ನೀವು ಬಿಡಿಸ್ಬೋದು. ಆದರೆ ಉತ್ತರ ಮಾತ್ರ ಒಂದೇ ಬರುತ್ತದೆ. ನಿಮಗೆ ಯಾವ್ದು ಈಸಿ ಅನಿಸ್ತದೆ ಮಕ್ಕಳೇ ಅದು ನೀವು ಮಾಡಿರಿ. ಈಗ ಅದರಲ್ಲಿ ಎರಡನೇ ಪ್ರಶ್ನೆಯಲ್ಲಿ 5ನೇದು ನೋಡ್ರಿ. ಮೈನಸ್ 5a ಪ್ಲಸ್ ಬಿ ಇಂಟು ಸಿ ಪ್ಲಸ್ ಡಿ. ಇದನ್ನು ನೋಡ್ರಿ ನಾವು ಈ ಥರ ಬಿಡಿಸ್ತಾ ಹೋಗೋಣ. ಮೈನಸ್ 5 ಎ ಇಂಟು ಸಿ 5 ಎ ಸಿ ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ 5 ಎ ಡಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಸಿ ಬಿ ಸಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಡಿ ಬಿ ಡಿ. ಇದು ನೋಡ್ರಿ ಈ ಥರ ಮೈನಸ್ 5 ಎ ಸಿ ಮೈನಸ್ 5 ಎ ಡಿ ಪ್ಲಸ್ ಬಿ ಸಿ ಪ್ಲಸ್ ಬಿ ಡಿ. 5ನೆಯ ಪ್ರಶ್ನೆ. 6ನೆಯ ಪ್ರಶ್ನೆ ನೋಡ್ರಿ. 5 ಪ್ಲಸ್ ಝೆಡ್ ಇಂಟು ವೈ ಪ್ಲಸ್ 9. ಈಗ 5ಅನ್ನು ನಾವು 5 ಇಂಟು ವೈ 5y ಪ್ಲಸ್ ಇಂಟು ಪ್ಲಸ್ ಪ್ಲಸ್ 5 9 45 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಝೆಡ್ ಇಂಟು ವೈ ಝೆಡ್ ವೈ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 9 ಇಂಟು ಝೆಡ್ 9z. ಆದ್ದರಿಂದ ಉತ್ತರ 5y ಪ್ಲಸ್ 45 ಪ್ಲಸ್ ZY ಪ್ಲಸ್ 9z. 3ನೆಯ ಪ್ರಶ್ನೆ. ಎರಡು ಸಂಖ್ಯೆಗಳಲ್ಲಿ ಒಂದನ್ನು 2ರಿಂದ ಹೆಚ್ಚಿಸಿದಾಗ ಮತ್ತು ಇನ್ನೊಂದನ್ನು 4ರಿಂದ ಕಡಿಮೆ ಮಾಡಿದಾಗ ಅವುಗಳ ಗುಣಲಬ್ಧವು ಬದಲಾಗದೆ ಉಳಿಯುವ 3 ಉದಾಹರಣೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ ಪ್ರಶ್ನೆಯಲ್ಲಿ ಹೇಳಿದ್ದಾರೆ 2 ಸಂಖ್ಯೆಗಳಿವೆ. ಅವು ಸಂಖ್ಯೆಗಳು ಯಾವ್ಯಾವ ಅಂತ ಅವರು ಕೊಟ್ಟಿಲ್ಲ. 2 ಸಂಖ್ಯೆಗಳಲ್ಲಿ ಒಂದನ್ನು ಮೊದಲನೆಯ ಸಂಖ್ಯೆಯನ್ನು 2ರಿಂದ ಹೆಚ್ಚಿಸಬೇಕು. ಮೊದಲನೇ ಸಂಖ್ಯೆ ಎಕ್ಸ್ ಅಂತ ತಿಳ್ಕೊಳ್ರಿ, ಯಾಕಂತಂದರೆ ಅವರು ಸಂಖ್ಯೆ ಕೊಟ್ಟಿಲ್ಲ. ಆದ್ದರಿಂದ ಎಕ್ಸನ್ನು 2ರಿಂದ ಹೆಚ್ಚಿಸಿದಾಗ ಅಂತಂದರೆ ಸಮೀಕರಣ ಏನಾಗುತ್ತದೆ ಎಕ್ಸ್ ಪ್ಲಸ್ 2. ಮತ್ತು ಇನ್ನೊಂದನ್ನು ಅಂತಂದರೆ ಇನ್ನೊಂದು ಸಂಖ್ಯೆಯನ್ನು 4ರಿಂದ ಕಡಿಮೆ ಮಾಡಿದಾಗ ಇನ್ನೊಂದು ಸಂಖ್ಯೆ ಅಂತಂದರೆ ವೈ ಅಂತ ತಿಳ್ಕೊರಿ. ಮೊದಲನೇ ಸಂಖ್ಯೆ ಎಕ್ಸನ್ನು ನಾವು 2ರಿಂದ ಹೆಚ್ಚಿಸಿದಾಗ ಅಂತಂದರೆ ಸಮೀಕರಣ ಎಕ್ಸ್ ಪ್ಲಸ್ 2. ಮತ್ತು ಇನ್ನೊಂದನ್ನು ಅಂತಂದರೆ ಇನ್ನೊಂದು ಸಂಖ್ಯೆ ಅಂತಂದರೆ ವೈ ಅಂತ ತಿಳ್ಕೊರಿ. ಇದನ್ನು ಎಷ್ಟರಿಂದ ಕಡಿಮೆ ಮಾಡಬೇಕು 4ರಿಂದ. ಈ ಸಂಖ್ಯೆಯನ್ನು 4ರಿಂದ ಕಡಿಮೆ ಮಾಡಬೇಕು. ಎರಡನೆಯ ಸಂಖ್ಯೆಯನ್ನು ಮೊದಲನೆಯ ಸಂಖ್ಯೆಯನ್ನು 2ರಿಂದ ಹೆಚ್ಚಿಸಬೇಕು. ಅಂತಂದರೆ ಮೊದಲನೇ ಸಂಖ್ಯೆಗೆ 2ಅನ್ನು ಕೂಡಿಸ್ಬೇಕು, ಇನ್ನೊಂದು ಸಂಖ್ಯೆಗೆ ನಾವು 4ರಿಂದ ಕಡಿಮೆ ಮಾಡಬೇಕು. ಅವುಗಳ ಗುಣಲಬ್ಧವು
ಬದಲಾಗದೆ ಉಳಿಯುವ 3 ಉದಾಹರಣೆಗಳನ್ನು ಕಂಡುಹಿಡಿಯಿರಿ. ಈಗ ನಮ್ಗೆ ಸಂಖ್ಯೆಗಳು ಗೊತ್ತಿಲ್ಲ, ಆದ್ದರಿಂದ x ಮತ್ತು y ಅಂತ 2 ಸಂಖ್ಯೆಗಳಿವೆ. ಅವುಗಳಲ್ಲಿ 2 ಸಂಖ್ಯೆಗಳಲ್ಲಿ ಏನಂತ ಹೇಳಿದ್ದಾರೆ, 2 ಸಂಖ್ಯೆಗಳಲ್ಲಿ ಒಂದನ್ನು 2ರಿಂದ ಹೆಚ್ಚಿಸಿದಾಗ, ಅದೇ ಸಮೀಕರಣವನ್ನು ನಾನು ಇಲ್ಲಿ ಬರೆದಿದ್ದೀನಿ ನೋಡ್ರಿ. 2 ಸಂಖ್ಯೆಗಳಲ್ಲಿ ಒಂದನ್ನು 2ರಿಂದ ಹೆಚ್ಚಿಸಿದಾಗ ಸಮೀಕರಣ ಏನಾಗುತ್ತದೆ, x+2. ಮತ್ತು ಇನ್ನೊಂದು ಸಮೀಕರಣ ಏನಿದೆ ಇಲ್ಲಿ, ಇನ್ನೊಂದನ್ನು 4ರಿಂದ ಕಡಿಮೆ ಮಾಡಿದಾಗ, 2 ಸಂಖ್ಯೆಗಳಲ್ಲಿ ಇನ್ನೊಂದನ್ನು 4ರಿಂದ ಕಡಿಮೆ ಮಾಡಬೇಕು. 2 ಸಂಖ್ಯೆಗಳಲ್ಲಿ ಇನ್ನೊಂದನ್ನು 4ರಿಂದ ಕಡಿಮೆ ಮಾಡಿದಾಗ ಆವಾಗ ಸಮೀಕರಣ ಏನಾಗುತ್ತದೆ, y-4. ಮತ್ತು ಅವುಗಳ ಏನಂತ ಹೇಳಿದ್ದಾರೆ, ಅವುಗಳ ಗುಣಲಬ್ಧವನ್ನು ಕಂಡುಹಿಡಿದು ಅದರಲ್ಲಿ ನಾವು ಉದಾಹರಣೆಗಳನ್ನು ಕೊಡ್ತಾ ಹೋಗಬೇಕು. ಅವುಗಳ ಗುಣಲಬ್ಧ ನೋಡ್ರಿ ಏನಾಗುತ್ತದೆ, 2 ಸಂಖ್ಯೆಗಳ ಗುಣಲಬ್ಧ x ಇಂಟು y. x ಎನ್ನುವ ಮೊದಲನೇ ಸಂಖ್ಯೆ, y ಎನ್ನುವ ಎರಡನೆಯ ಸಂಖ್ಯೆ ಆಗಿದೆ. ಆದ್ದರಿಂದ ನಮಗೆ ಸಮೀಕರಣ ಏನೇನು ಸಿಕ್ಕಿದ್ವು, x+2 ಒಂದು ಇಂಟು y ಸಮೀಕರಣ ಏನಿದೆ y-4. x ಇಂಟು y xy, ಮತ್ತು ಇದನ್ನು ನೋಡ್ರಿ x ಇಂಟು y xy ಪ್ಲಸ್ ಇಂಟು ಮೈನಸ್ 4 ಇಂಟು x 4x. ಏನಿಲ್ಲ ನೋಡ್ರಿ, ಈ ಥರ ಇದನ್ನು ಗುಣಿಸ್ತಾ ಹೋಗ್ಬೇಕು ನಾವು. ಎಕ್ಸಿಂದ ನಾವು ಇದಕ್ಕೆ ಗುಣಿಸ್ಬೇಕು, ಮತ್ತು 2ರಿಂದ ನಾವು ಇದಕ್ಕೆ ಗುಣಿಸಿ ಉತ್ತರವನ್ನು ಬರಿಬೇಕು. x ಇಂಟು y xy ಪ್ಲಸ್ ಇಂಟು ಮೈನಸ್ 4 ಇಂಟು x 4x ಪ್ಲಸ್ ಇದೆ ಪ್ಲಸ್ 2 ಇಂಟು y 2y, ಮತ್ತು 2 ಇಂಟು 4 8 ಪ್ಲಸ್ ಇಂಟು ಮೈನಸ್ 2 4 8. ಈಗ ನೋಡ್ರಿ xy ಪ್ಲಸ್ xy ಕಡೆ ಬಂದರೆ ಏನಾಗುತ್ತದೆ ರೀ, ಇದು ಮೈನಸ್ xy ಇಸ್ ಈಕ್ವಲ್ ಟು -4x ಪ್ಲಸ್ 2y ಮೈನಸ್ 8. ಪ್ಲಸ್ xy ಮೈನಸ್ xy ಕ್ಯಾನ್ಸಲ್ ಆಗಿ 0 ಉಳಿತು. ಮತ್ತು ಇದನ್ನು ಸಮೀಕರಣವನ್ನು ನಾವು ಯಾವ ಥರ ಬರಿಬೋದು, 2y ಮೈನಸ್ 4x ಮೈನಸ್ 8. ಆಮೇಲೆ ಈಗ ನೋಡ್ರಿ 4x ಮೈನಸ್ 8 ಈ ಕಡೆ ಬಂದರೆ ಏನಾಗುತ್ತದೆ, ಅದು ರೈಟ್ ಸೈಡ್ ಇದ್ದಿದ್ದನ್ನು ನಾವು ಲೆಫ್ಟ್ ಸೈಡ್ ಆಗಿ ತೊಗೊಂಡ್ರೆ ಅದು ಪ್ಲಸ್ ಆಗುತ್ತದೆ. -4x ಈ ಕಡೆ ಬಂದರೆ ಪ್ಲಸ್ 4x, -8 ಈ ಕಡೆ ಬಂದರೆ ಪ್ಲಸ್ 8 ಇಸ್ ಈಕ್ವಲ್ ಟು 2y. ಅದೇ ಥರ ಇಲ್ಲಿ ಬರಿಬೇಕು. ಇದನ್ನು ಇದರಲ್ಲಿ ನಾವು ಕಾಮನನ್ನು 2 ತೆಗಿಬಹುದು. ಯಾಕಂತಂದರೆ 2 2 4 2 4 8. 2 ಕಾಮನ್ ತೆಗೆದಾಗ ಉಳಿಯುವುದೇನು, 2x. 2 2 4 ಎಕ್ಸಿಗೆ x ಪ್ಲಸ್ 2 ಎಷ್ಟಲ್ಲಿ 8 2 4 8 ಇಸ್ ಈಕ್ವಲ್ ಟು 2y. ಈ ಎರಡು ಕ್ಯಾನ್ಸಲ್ ಆಗಿ ಉಳಿದ ಈಕ್ವೇಷನ್ ಏನಿದೆ ನಮ್ಮದು, y ಇಸ್ ಈಕ್ವಲ್ ಟು 2x ಪ್ಲಸ್ 4. y ಇಸ್ ಈಕ್ವಲ್ ಟು 2x ಪ್ಲಸ್ 4. ಈಗ ನಾವು ಇದಕ್ಕೆ ಸಮೀಕರಣಕ್ಕೆ ನಾವು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್, ಎಡಗಡೆ ಬಲಗಡೆ ಉತ್ತರಗಳು ಒಂದೇ ಬರಬೇಕು. ಆ ಥರ ನಾವು ಉದಾಹರಣೆಗಳನ್ನು ಈಗ ಕೊಡ್ತಾ ಹೋಗೋಣ. ಉದಾಹರಣೆ 1, ಇದೇ ಸಮೀಕರಣವನ್ನು ನಾನಿಲ್ಲಿ ಬರೆದಿದ್ದೇನೆ. y ಇಸ್ ಈಕ್ವಲ್ ಟು 2x ಪ್ಲಸ್ 4. x ಇದ್ದಲ್ಲಿ 5 ಹಾಕ್ರಿ, y ಇದ್ದಲ್ಲಿ 14 ಹಾಕ್ರಿ. y ಇಸ್ ಈಕ್ವಲ್ ಟು 14 ಇಸ್ ಈಕ್ವಲ್ ಟು 2. x ಇದ್ದಲ್ಲಿ 5 ಪ್ಲಸ್ 4 14, 5 2 10 ಪ್ಲಸ್ 4 10 ಪ್ಲಸ್ 4 14 14 ಇಸ್ ಈಕ್ವಲ್ ಟು 14. ಇಲ್ಲಿ ಉದಾಹರಣೆಗಳಲ್ಲಿ ಏನಂತ ಹೇಳಿದರು ನಮಗೆ, ಅವುಗಳ ಗುಣಲಬ್ಧವು ಬದಲಾಗದೆ ಉಳಿಯುವ, ಗುಣಲಬ್ಧ ಏನಾಗಿರಬಾರ್ದು, ಬದಲಾಗದೆ ಉಳಿಯುವ 3 ಉದಾಹರಣೆಗಳನ್ನು ಕೊಡ್ರಿ ಅಂತ ಹೇಳಿದರು. ಇಲ್ಲಿ ನೋಡ್ರಿ, ನಾವು ಉದಾಹರಣೆಯನ್ನು ಕೊಟ್ಟಾಗ ಎಡಗಡೆ ಮತ್ತು ಬಲಗಡೆ ಉತ್ತರಗಳು ಸಮವಾಗಿವೆ. ಎರಡನೆಯ ಉದಾಹರಣೆ, y ಇಸ್ ಈಕ್ವಲ್ ಟು 2x ಪ್ಲಸ್ 4. x ಇದ್ದಲ್ಲಿ 1 ಹಾಕ್ರಿ, y ಇದ್ದಲ್ಲಿ 6 ಹಾಕ್ರಿ. x ಇದ್ದಲ್ಲಿ 1, y ಇದ್ದಲ್ಲಿ 6. 6 ಇಸ್ ಈಕ್ವಲ್ ಟು 2 1 2 ಪ್ಲಸ್ 4 6 ಇಸ್ ಈಕ್ವಲ್ ಟು 4 ಪ್ಲಸ್ 2 6. ಮೂರನೆಯ ಉದಾಹರಣೆ, y ಇಸ್ ಈಕ್ವಲ್ ಟು 2x ಪ್ಲಸ್ 4. y ಇದ್ದಲ್ಲಿ 8 ಹಾಕ್ರಿ, x ಇದ್ದಲ್ಲಿ 2 ಹಾಕ್ರಿ. y ಇದ್ದಲ್ಲಿ 8 2, x ಇದ್ದಲ್ಲಿ 2 ಪ್ಲಸ್ 4 8 ಇಸ್ ಈಕ್ವಲ್ ಟು 2 2 4 ಪ್ಲಸ್ 4 4 ಪ್ಲಸ್ 4 8 8 ಇಸ್ ಈಕ್ವಲ್ ಟು 8. ಅಂತಂದರೆ ನಮ್ಮ ಉದಾಹರಣೆಗಳು ಏನಾಗಿವೆ, y, 14, ಮತ್ತು ಎರಡನೆಯ ಉದಾಹರಣೆ 1, 6, ಮತ್ತು ಮೂರನೆಯ ಉದಾಹರಣೆ ಏನಾಗಿದೆ 2, 8. ಮೊದಲು x ಅನ್ನು ಬರಿಬೇಕು, 2, 8. ಈಗ ನಾಲ್ಕನೆಯ ಪ್ರಶ್ನೆ, ವಿಸ್ತರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ನೋಡ್ರಿ, ಇದನ್ನು ಯಾವ ಥರ ಬಿಡಿಸ್ತೀರಿ,
ಎ ಇಂದ 4ಗೆ ಗುಣಿಸ್ರಿ ಮೊದಲನೇದಾಗಿ, ಮತ್ತು ಎ ಇಂದ ಬಿಗೆ ಗುಣಿಸ್ಕೊಳ್ಬೇಕು, ಮತ್ತು ಎ ಬಿಯಿಂದ 4ಗೆ, ಮತ್ತು ಎ ಬಿಯಿಂದ ಬಿಗೆ, ಮೈನಸ್ 3 ಬಿಯಿಂದ 4ಗೆ, ಮೈನಸ್ 3 ಬಿಯಿಂದ ಬಿಗೆ. ನೋಡಿರಿ, ಎ ಇಂಟು 4 4a, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಎ ಬಿ. ಈಗ ನೋಡಿರಿ ಕಂಪ್ಲೀಟ್ ಆಯಿತು. ಇದು ಫಸ್ಟ್ ಟರ್ಮ್ ಕಂಪ್ಲೀಟ್ ಆಯಿತು. ಈಗ ಎ ಬಿಯಿಂದ ಇವೆರಡಕ್ಕೆ ನಾವು ಗುಣಿಸ್ಕೊಳ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಬಿ ಇಂಟು 4 4 ಎ ಬಿ. ನೆಕ್ಸ್ಟ್ ಪ್ಲಸ್ ಎ ಬಿ ಇದೆ. ಈಗ ಯಾವುದರಿಂದ ಗುಣಿಸ್ತೀರಿ? ಪ್ಲಸ್ ಬಿಗೆ. ಪ್ಲಸ್ ಎ ಬಿ ಇಂಟು ಬಿ ಎ ಬಿ ಸ್ಕ್ವೇರ್. ಈಗ ಇದು ಮುಗೀತು. ಈಗ ಮೂರನೆಯದು ಪ್ಲಸ್ ಇಂಟು ಮೈನಸ್ ಮೈನಸ್ 3 4 12 12 ಬಿ ಸ್ಕ್ವೇರ್, ಪ್ಲಸ್ ಇಂಟು ಮೈನಸ್ ಮೈನಸ್ 3 ಬಿ ಕ್ಯೂಬ್. ಈಗ ನೋಡಿರಿ ನಮ್ಮ ಉತ್ತರ ಏನಾಗಿದೆ. ಇದನ್ನು ನಾವು ಘಾತದ ಪ್ರಕಾರ ಬರೆದಾಗ ದೊಡ್ಡ ಘಾತ ಯಾವುದಿದೆ? ಮೈನಸ್ 3 ಬಿ ಕ್ಯೂಬ್ ಮೈನಸ್ 12 ಬಿ ಸ್ಕ್ವೇರ್. ಇದನ್ನು ನಾನಿಲ್ಲಿ ಮತ್ತೆ ಬರ್ತಾ ಹೋಗ್ತಾ ಇದ್ದೀನಿ. ಪ್ಲಸ್ ಎ ಬಿ ಸ್ಕ್ವೇರ್. ಇದು ಮುಗೀತು, ಇದು ಮುಗೀತು, ಇದು ಮುಗೀತು. ಈಗ ಉಳಿದಿದ್ದು ಇದಿಷ್ಟು ನಾವು ಬರಿಬೇಕು. 4a ಪ್ಲಸ್ ಎ ಬಿ ಪ್ಲಸ್ 4 ಎ ಬಿ. ಇದನ್ನು ನೋಡ್ರಿ ಯಾವ ಥರ ಬಿಡಿಸ್ತೀರಿ. ಮತ್ತು ಮೈನಸ್ 3 ಬಿ ಕ್ಯೂಬ್ ಮೈನಸ್ 12 ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್. 4a ಪ್ಲಸ್ ಎ ಬಿ, ಸಾರಿ 4a ಬರಲ್ಲ, ಪ್ಲಸ್ 4a. ಈಗ ನೋಡ್ರಿ ಎ ಬಿ ಮತ್ತು ಎ ಬಿ ಸೇಮ್ ಇದ್ದಾವೆ. ಸೇಮ್ ಇದ್ದಾಗ ನಾವು ಇದನ್ನು ನಾವು ಕೂಡಿಸ್ಬಹುದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತದೆ. ಇಲ್ಲಿ ಏನಿಲ್ಲ ಅಂದರೆ ಏನಿರ್ತದೆ ರೀ? 1 ಇರ್ತದೆ. 1 ಪ್ಲಸ್ 4 5 5 ಎ ಬಿ. ಇದಿಷ್ಟು ಉತ್ತರ ಆಗಿದೆ ಇದರದ್ದು. ಈಗ ಎರಡನೆಯ ಪ್ರಶ್ನೆ, 4ನೇದರಲ್ಲಿ ಎರಡನೆಯ ಪ್ರಶ್ನೆ ವಿಸ್ತರಿಸಬೇಕು. ಇದನ್ನು ಸಹ 4y ಇದಿಷ್ಟಕ್ಕೆ ಗುಣಿಸ್ಕೊಳ್ಬೇಕು, ಮತ್ತು 7ರಿಂದ ಇದಿಷ್ಟಕ್ಕೆ ನಾವು ಗುಣಿಸಿ ನಾವು ಉತ್ತರವನ್ನು ಬರಿಬೇಕು. 4y ಇಂಟು ವೈ 4y ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 11 4 44 y ಇಂಟು ಝೆಡ್ ವೈ ಝೆಡ್, ಪ್ಲಸ್ ಇಂಟು ಮೈನಸ್ ಮೈನಸ್ 4 3 12 ಉಳಿದಿದ್ದೇನು? ವೈ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 7 ಇಂಟು ವೈ 7y, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 11 4 ಸಾರಿ 11 7 77 77 ಝೆಡ್, ಪ್ಲಸ್ ಇಂಟು ಮೈನಸ್ ಮೈನಸ್ 7 3 21. ಇದನ್ನು ನೋಡ್ರಿ ಮುಂದೆ ಯಾವ ಥರ ಬಿಡಿಸ್ತಾ ಹೋಗ್ತೀರಿ ನೀವು? 4y ಸ್ಕ್ವೇರ್ ಅದೇ ಥರ ಬರಿಬೇಕು. ಘಾತ ವೈಸಲ್ಲಿ ಬರ್ತಾ ಇದ್ದೀನಿ ನಾನು. ಪ್ಲಸ್ 44 ವೈ ಝೆಡ್. ಇದರಲ್ಲಿ ನೋಡ್ರಿ ಮೈನಸ್ 12y ಪ್ಲಸ್ 7y. ವೈ ಸೇಮ್ ಇದ್ದಾಗ ನಾವು ಇದನ್ನು ಬಿಡಿಸಬಹುದು. ಪ್ಲಸ್ ಇಂಟು ಮೈನಸ್ ಮೈನಸ್ 12ರಲ್ಲಿ 7 ಕಳೆದಾಗ ಮೈನಸ್ 5y ಪ್ಲಸ್ 77 ಝೆಡ್ ಮೈನಸ್ 21. ಇದು ಇದರ ಉತ್ತರ. 5ನೆಯ ಪ್ರಶ್ನೆ, ವಿಸ್ತರಿಸಿ ಅಂತ ಹೇಳಿದ್ದಾರೆ ನೋಡ್ರಿ. ಈ ಥರ ಲೆಕ್ಕಗಳನ್ನು ನಾನು ಶಾರ್ಟ್ಸ್ನಲ್ಲಿ ನಿಮಗೆ ಬಿಡಿಸಿದ್ದೇನೆ. ಅಲ್ಲಿ ನೀವು ಸೂತ್ರಗಳನ್ನು ನೋಡ್ಕೋಬಹುದು. ಎ ಇಂದ ಎ ಸ್ಕ್ವೇರ್, ಎ ಇಂಟು ಎ ಸ್ಕ್ವೇರ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಎ ಬಿ. ಮತ್ತು ಮುಗೀತು, ಎನ ಮುಗೀತು. ಈಗ ಮೈನಸ್ ಬಿ ಟರ್ಮ್ ಉಳಿತಿದೆ. ಮೈನಸ್ ಬಿಯಿಂದ ಇದಕ್ಕೆ ನಾವು ಗುಣಿಸ್ಕೊಳ್ಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಇಂಟು ಬಿ ಎ ಬಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಇಂಟು ಬಿ ಸ್ಕ್ವೇರ್. ಈಗ ನೋಡ್ರಿ ಪ್ಲಸ್ ಎ ಬಿ ಮೈನಸ್ ಎ ಬಿ ಸೇಮ್ ಇದ್ದಾವೆ ಅಂತಂದರೆ ಕ್ಯಾನ್ಸಲ್ ಮಾಡಬಹುದು. ಪ್ಲಸ್ ಇಂಟು ಮೈನಸ್ ಕ್ಯಾನ್ಸಲ್ ಆಗಿ ಏನು ಉಳಿತೀಗ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಸೂತ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈಗ 2ನೇ ಪ್ರಶ್ನೆ, ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಅದೇ ಥರ ನಾವು ಬಿಡಿಸ್ತಾ ಹೋಗೋಣ. ಎ ಇಂಟು ಎ ಸ್ಕ್ವೇರ್ ಎ ಕ್ಯೂಬ್,
ಯಾಕಂತಂದರೆ ಘಾತಗಳನ್ನು ಕೂಡಿಸ್ಬೇಕು. ಆಧಾರ ಸಂಖ್ಯೆಗಳನ್ನು ಸೇಮ್ ಇದ್ದಾಗ ನಾವು ಘಾತಗಳನ್ನು ಕೂಡಿಸ್ಬೇಕು ಅಂತಂದರೆ ಇಲ್ಲಿ ಏನಿಲ್ಲ ಅಂದರೆ ಏನಿರ್ತದ್ರಿ, 1 ಇರ್ತದೆ. 2 + 1 3. ಮತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಎ ಸ್ಕ್ವಯರ್. ಬಿ ಒಂದೇ ಇದೆ, ಅದಕ್ಕೆ ಒಂದೇ ಬಿಯನ್ನು ನಾನಿಲ್ಲಿ ಬರೆದಿದ್ದೇನೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್. ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಸ್ಕ್ವೇರ್ ಇಂಟು ಬಿ ಎ ಸ್ಕ್ವೇರ್ ಬಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಇಂಟು ಬಿ ಸ್ಕ್ವೇರ್. ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಬಿ ಸ್ಕ್ವೇರ್ ಬಿ ಕ್ಯೂಬ್. ಇನ್ನು ನೋಡ್ರಿ, ಪ್ಲಸ್ ಎ ಸ್ಕ್ವೇರ್ ಬಿ ಮತ್ತು ಮೈನಸ್ ಎ ಸ್ಕ್ವೇರ್ ಬಿ. ಇಲ್ಲಿ ಒಂದೇ ಕಡೆ ನೀವು ಬರ್ಕೋರಿ, ನಿಮಗೆ ಅರ್ಥ ಆಗ್ತದೆ. ಎ ಸ್ಕ್ವೇರ್ ಬಿ ಮತ್ತು ಮೈನಸ್ ಎ ಸ್ಕ್ವೇರ್ ಬಿ. ಮತ್ತು ಸೇಮ್ ಇದ್ದಿದ್ದನ್ನು ಘಾತದ ನಾನು ಒಂದು ಕಡೆ ಬರ್ತಾ ಇದ್ದೀನಿ. ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಮತ್ತು ಮೈನಸ್ ಎ ಬಿ ಸ್ಕ್ವೇರ್. ಮತ್ತು ಏನು ಉಳಿತು? ಮೈನಸ್ ಬಿ ಕ್ಯೂಬ್. ಇದರಲ್ಲಿ ನೋಡ್ರಿ, ಮತ್ತು ಪ್ಲಸ್ ಎ ಸ್ಕ್ವೇರ್ ಬಿ ಕ್ಯಾನ್ಸಲ್ ಆಗಿ ಮತ್ತು ಮೈನಸ್ ಎ ಸ್ಕ್ವೇರ್ ಬಿ ಕ್ಯಾನ್ಸಲ್ ಆಯಿತು. ಪ್ಲಸ್ ಎ ಬಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿತೀಗ? ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಅಂತಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ನ ಸೂತ್ರ ಏನಿದೆ? ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಮೂರನೆಯ ಪ್ರಶ್ನೆ, ಎ ಮೈನಸ್ ಬಿ ಇಂಟು ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಬಿ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್. ನೋಡ್ರಿ, ಎ ಇಂದ ಇದಿಷ್ಟಕ್ಕೆ ಗುಣಿಸ್ಕೊಳ್ಬೇಕು, ಅಂದರೆ ಮೈನಸ್ ಬಿ ಇಂದ ಇದಿಷ್ಟಕ್ಕೆ ನಾವು ಗುಣಿಸ್ಕೊಳ್ತಾ ಬಿಡಿಸ್ತಾ ಹೋಗೋಣ. ಎ ಕ್ಯೂಬ್ ಇಂಟು ಎನ ಘಾತ 4. 3 + 1 4 ಆಯಿತು. ಆದ್ದರಿಂದ ಎನ ಘಾತ 4. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಎ ಸ್ಕ್ವೇರ್ ಇಂಟು ಬಿ ಎ ಕ್ಯೂಬ್ ಬಿ. ನೋಡ್ರಿ, 2 + 1 3 ಬಿ ಇದೆ, ಆದ್ದರಿಂದ ಇಲ್ಲಿ ಬಿಯನ್ನು ಬರೆದಿದ್ದೇನೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಎ ಬಿ ಸ್ಕ್ವೇರ್ ಏನಾಗುತ್ತದೆ? ಎ ಸ್ಕ್ವೇರ್ ಬಿ ಸ್ಕ್ವೇರ್. ಮತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎ ಇಂಟು ಬಿ ಕ್ಯೂಬ್ ಎ ಬಿ ಕ್ಯೂಬ್. ಮತ್ತು ಮೈನಸ್ ಇದೆ, ಎ ಕ್ಯೂಬ್ ಇಂಟು ಬಿ ಎ ಕ್ಯೂಬ್ ಬಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಬಿನ ಘಾತ 1 ಬಿನ ಘಾತ 1 ಕೂಡಿಸಿದರೆ ಬಿನ ಘಾತ 2 ಆಯಿತು. ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಸ್ಕ್ವೇರ್ ಇಂಟು ಬಿ ಎ ಬಿ ಕ್ಯೂಬ್. ಮತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಬಿ ಇಂಟು ಬಿ ಕ್ಯೂಬ್ ಬಿನ ಘಾತ 4. ನೋಡ್ರಿ, ಈಗ ಘಾತಗಳನ್ನು ಒಂದೇ ಕಡೆ ಬರಿಬೇಕು. ಎನ ಘಾತ 4 ದೊಡ್ಡ ಘಾತ ಯಾವುದಾಗಿದೆ? ಇದರಲ್ಲಿ ಇದಿಷ್ಟರಲ್ಲಿ ಎನ ಘಾತ 4 ಮತ್ತು ಮೈನಸ್ ಬಿನ ಘಾತ 4 ಮತ್ತು ಪ್ಲಸ್ ಎ ಕ್ಯೂಬ್ ಬಿ. 4 ಆದಮೇಲೆ ಘಾತ ಯಾವುದಿದೆ? ಅದಕ್ಕಿಂತ ಚಿಕ್ಕ ಘಾತ 4 ಆದಮೇಲೆ 3. ಎನ ಘಾತ 3 ಬಿ ಮೈನಸ್ ಇಲ್ಲಿ ನೋಡ್ರಿ, ಎನ ಘಾತ 3 ಬಿ ಮೈನಸ್ ಇದೊಂದನ್ನು ನಾವು ಈಗ ಬರೆದಿದ್ದೇವೆ. ಇದು ಮತ್ತು ಇದನ್ನು ನಾವು ಇಲ್ಲಿ ಬರೆದಿದ್ದೇವೆ. ಮತ್ತು ಉಳಿದಿದ್ದು ನೋಡ್ರಿ, ಪ್ಲಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್. ಮತ್ತು ಇನ್ನು ಏನೇನು ಉಳಿತ್ರಿ? ಇದು ಮತ್ತು ಇದು ಪ್ಲಸ್ ಎ ಬಿ ಕ್ಯೂಬ್ ಮೈನಸ್ ಎ ಬಿ ಕ್ಯೂಬ್. ಈಗ ನೋಡ್ರಿ, ನಾವು ಸೇಮ್ ಇದ್ದಿದ್ದನ್ನು ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ ಎ ಕ್ಯೂಬ್ ಬಿ ಮೈನಸ್ ಎ ಕ್ಯೂಬ್ ಬಿ ಕ್ಯಾನ್ಸಲ್ ಆಗ್ತದೆ. ಮತ್ತು ಪ್ಲಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾನ್ಸಲ್. ಎ ಬಿ ಕ್ಯೂಬ್ ಪ್ಲಸ್ ಎ ಬಿ ಕ್ಯೂಬ್ ಮೈನಸ್ ಎ ಬಿ ಕ್ಯೂಬ್ ಕ್ಯಾನ್ಸಲ್ ಆಗಿ ಏನು ಉಳಿತು? ಎನ ಘಾತ 4 ಮೈನಸ್ ಬಿನ ಘಾತ 4. ಅಂತಂದರೆ ಇದರ ಸೂತ್ರ ಏನಾಗಿದೆ? ಇದಾಗಿದೆ. ಎನ ಘಾತ 4 ಮೈನಸ್ ಬಿನ ಘಾತ 4 ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಬಿ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್.
ಇವಿಷ್ಟು ನೋಡ್ರಿ, ಇವು ಲೆಕ್ಕಗಳಾಗಿವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ತರಗತಿ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ.